ಇವತ್ತಿನ ದಿನ ಒಬ್ಬ ಒಳ್ಳೆ ನಟರು ಪರಿಸ್ಥಿತಿ ಟೈಮು ಹೆಂಗಾಗೈತಿಪ್ಪ ಅಂತಂದ್ರೆ ಯಾರೋ ಒಬ್ಬಕಿ ಮಿಂಡ್ರಿಗೋಸ್ಕರ ಒಬ್ಬ ಮನುಷ್ಯ ಒಂದು ಮೆಸೇಜ್ ಕೇವಲ ಬರೀ ಒಂದು ಮೆಸೇಜ್ ಮಾಡಿದ್ದಕ್ಕೆ ಅವನು ಏನು ಮಾಡಿದ್ನೋ ಬಿಟ್ನೋ ಅವ ಕೆಟ್ಟದಾಗ ಮಾಡಿದ್ರ ಅದಕ್ಕೆ ಕಾನೂನು ಇತ್ತು. ಕಾನೂನ ನೋಡ್ಕೊಂತಿತ್ತು, ಅವಂಗೆ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು. ನೀವು ಅಷ್ಟು ವಿಕೃತವಾಗಿ ಕೆಟ್ಟದಾಗಿ ಅವನ್ನ ಕೊಲೆ ಮಾಡೋಂಥದ್ದು ಸನ್ನಿವೇಶ ಸಂದರ್ಭ ನಿಮಗೆ ಬೇಕಾಗಿತ್ತ? ನಿಮಗೆಲ್ಲ ಮನುಷ್ಯತ್ವ ಐತಾ? ನಿಮ್ಮನ್ನೆಲ್ಲ ಟಿವ್ಯಾಗ ನೋಡ್ಬಿಟ್ಟು ನಾವೆಲ್ಲ ನಿಮ್ಮ ಅಭಿಮಾನಿಗಳು, ಒಬ್ಬ ರೈತನ ಮಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಷ್ಟಪಟ್ಟು ಮ್ಯಾಲೆ ಬಂದಾರ ಅಂತಂದು ಎಷ್ಟು ಅಭಿಮಾನದಿಂದ ನಾವು ಗೌರವಿಸ್ತಾ ಇದ್ವಿ. ಇವತ್ತಿನ ದಿನ ನಿಮ್ಮ ಭವಿಷ್ಯಕ್ಕೆ ನೀವು ಕಲ್ಲು ಹಾಕ್ಕೊಂಬಿಟ್ರಿ. ಯಾಕಪ್ಪ ಅಂತಂದ್ರೆ ಅತಿಯಾದ ನಂಬಿಕೆ. ಕಠೋರವಾಗಿ ಮಾತಾಡೋರನ್ನ ನಂಬಂಗಿಲ್ಲ. ಇವಾಗ ಮಳ್ಳ ಮಾತಿಗೆ ಭಾಳಷ್ಟು ಜನ ನಂಬ್ತಾರ. ಅದ ಇವತ್ತಿನ ದಿನ ದರ್ಶನ್ ಅವ್ರ ಬದುಕಿನಲ್ಲಿ ಆಗೈತೆ ಅಂತ ಹೇಳ್ಬೋದು. ದರ್ಶನ್ ಸರ ನಿಮ್ಮ ಮೇಲೆ ಭಾಳಷ್ಟು ಅಭಿಮಾನ ಐತಿ. ಎಷ್ಟೋ ಕೋಟ್ಯಾಂತರ ಜನ ಅಭಿಮಾನಿಗಳನ್ನ ಪಡೆದಂತ ಒಬ್ಬ ಒಳ್ಳೆ ನಟ ನೀವು. ಆದ್ರೆ ಇವತ್ತಿನ ದಿನ ಯಾವಾಕೆ ಹಾದ್ರಗಿತ್ತಿ ಮಾಡಬಾರಕಿ ಯಾವಾಕಿಗೆ ಮೆಸೇಜ್ ಹಾಕ್ಯಾರ ಅಂತಂದ್ರ ನೀವು ಹೋಗಿ ಅದನ್ನ ಕಂಪ್ಲೇಂಟ್ ಮಾಡ್ಬೇಕಿತ್ತು. ಅದನ್ನ ಬಿಟ್ಟು ಅವನ್ನ ಅಷ್ಟು ಕೆಟ್ಟದಾಗ ಹೊಡೆಂತದೇನಿತ್ರಿ ನಿಮ್ಗೆ? ಮನಸ್ಸಾದ್ರೆ ಹೆಂಗ್ ಬಂತು? ಪ್ರಾಣಿ ಪ್ರಿಯರು ಅದಾರ ನಮ್ಮ ಉತ್ತರ ಕರ್ನಾಟಕದಾಗ ಅದಾರ. ಅವ್ರ ಹೆಸರು ಬೇಡ, ಅವ್ರ ದೋಸ್ತಿ ಇವ್ರಿಗೆ ಐತಿ. ಸವಾಸದಿಂದ ಸನ್ಯಾಸಿ ಕೆಟ್ಟು ಹೋದ್ನಂತ. ಹಂಗ ಕೆಲವರು ಸವಾಸದಿಂದ ಕೆಡ್ತಾರಂತ ಹೇಳ್ಬೋದು. ದೋಸ್ತಿ, ಆ ದೋಸ್ತಿ ನೋಡ್ಬಿಟ್ಟು ಅವನು ಮಾಡ ನಾವು ಮಾಡ್ತೇವೆ ಅನ್ನೋ ಒಂದು ವಿಚಾರಗಳು. ಒಬ್ಬ ರಾಜಕಾರಣಿ ಆಗಿರ್ಬೋದು, ಒಬ್ಬ ನಟರಾಗಿರ್ಬೋದು, ನಿಮ್ಮನ್ನೆಲ್ಲ ನೋಡಿ ಜನರು ಕಲ್ಕೋಬೇಕು. ಏನು ಒಳ್ಳೆ ಸಂದೇಶ ಕೊಡ್ಬೇಕು ನೀವು ಸಮಾಜಕ್ಕೆ. ಅದನ್ನ ಬಿಟ್ಟು ನೀವು ಈ ರೀತಿ ಕೆಟ್ಟ ದಾರಿಗೆ ಇಳಿದ್ರ ನಿಮ್ಮಂತರ ರಾಜಕಾರಣದಲ್ಲಿ ರಾಜಕೀಯ ಮಾಡೋಕ್ಕೂ ನಾಲಾಯಕ್ಕಿಲ್ಲ, ನೀವು ಸಿನಿಮಾ ಮಾಡೋಕ್ಕೂ ನಾಲಾಯಕ್ಕಲ್ಲ. ನಿಮ್ಮಂತರ ಈ ಫೀಲ್ಡಿಗೆ ಬರಲೇಬಾರ್ದು. ನಿಮ್ಮಂತರಿಂದ ಸಮಾಜ ಮಕ್ಕಳು ಮರಿಯೆಲ್ಲ ಕೆಟ್ಟ ದಾರಿ ಹಿಡಿಯಂತ ಮತ್ತೆ ಒಂದು ಸನ್ನಿವೇಶ ಉಂಟ್ಕೋಬಹುದು ಮುಂದಿನ ದಿನಮಾನಗಳಲ್ಲಿ. ನಿಮ್ಮಂತರೆಲ್ಲ ಬೇಕಾ? ಪ್ರಾಣಿನ ಬಹಳಷ್ಟು ಪ್ರೀತಿಯಿಂದ ಸಾಕ್ತೇವಿ ನಾವು, ಕಟುಕರಲ್ಲ ನಾವು, ಟೆರ್ರಿಸ್ಟ್ ಅಲ್ಲ ನಾವು, ಅದಲ್ಲ ಇದಲ್ಲ ಕೆಲವೊಬ್ರು ಮಾತಾಡ್ತಾರಪ್ಪ. ಯಾಕಂದ್ರೆ ನೀವು ಮಾಡಿರೋದನ್ನ ಕಾನೂನು ನೋಡ್ತೈತಿ, ದೇವ್ರು ನೋಡ್ತಾನ. ಕರ್ಮ ಅನ್ನೋದು ಯಾವತ್ತು ನಿಮ್ಮನ್ನ ಬಿಡಲ್ಲ. ಮ್ಯಾಲೆ ನೋಟಕ್ಕೆ ನೀವು ನಗ್ನಗ್ತಾ ಇರ್ಬೋದು, ಆದ್ರೆ ದೇವ್ರು ಯಾವತ್ತು ನಿಮ್ಮನ್ನ ನಿಮ್ಮ ಪಾಪ ಮಾಡಿದ್ದನ್ನ ಯಾವತ್ತು ನಿಮ್ಮನ್ನ ಕ್ಷಮಿಸಲ್ಲ. ಕೆಲವೊಬ್ಬ ಜನರಿಗೆ ಅರ್ಥ ಆಗುತ್ತೆ ಈ ಮಾತು. ದರ್ಶನ್ ಅವ್ರಿಗೆ ಅಂತ ಅಲ್ಲ, ದರ್ಶನ್ ಅವರೇ ನೀವು ಮಾಡಿರೋದು ಬಹಳ ತಪ್ಪು. ಒಬ್ಬ ಬಡ ಮಗನ್ನ ನೀವು ಅವ್ರ ಜೀವನ ನುಂಗಿ ನೀರು ಹಿಡಿದ್ರಿ. ಪಾಪ ಹೆಣ್ಮಗಳು ಬಸರಿ ಅದಾಳ, ಇನ್ನೂ 1 ವರ್ಷ ಆಗೈತಿ ಮದುವೆ ಆಗಿ. ಅವ್ರ ಬದುಕೇನು ಬಡಬಗ್ಗರ, ಅವ್ರ ತಂದೆ ತಾಯಿ ವಯಸ್ಸಾಗೈತಿ. ಅಷ್ಟು ನೀವು ಕೆಟ್ಟದಾಗಿ ಹೊಡೆಯಂಥದ ಅವಶ್ಯಕತೆ ಏನಿತ್ರಿ? ಫೋಟೋ ನೋಡಕ್ ಆಗತ್ತಿಲ್ಲ ಮನುಷ್ಯಂದ. ರೇಣುಕಾ ಸ್ವಾಮಿ ಅಂತ ಚಿತ್ರದುರ್ಗದವ್ರು ಏನೋ ಒಂದು ಕೆಟ್ಟದಾಗ ಕಮೆಂಟ್ ಹಾಕಿದ್ನ ಬೇದ ಸುಮ್ಮನೆ ಬಿಡಬೇಕಾಗಿತ್ತು. ಇಲ್ಲ, ಅದಕ್ಕಂತ ಕಾನೂನು ಐತಿ. ನೀವು ಕಂಪ್ಲೇಂಟ್ ಮಾಡೋದ ಬಿಟ್ಟು ನೀವ ಕಾನೂನು ಕೈ ತಗೊಂತೀರಿ. ನೀವ ಹಂಗಾದ್ರೆ ಕೋರ್ಟು ಕಾನೂನು, ರೊಕ್ಕ ಐತಿ, ಹೆಸರು ಐತಿ, ಅಧಿಕಾರ ಐತಿ ಅಂತಂದು ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಿರಲ್ಲ, ನಿಮ್ಮಂತರಿಗಿಂತದ ಗತಿ ಬರೋದು. ಉದ್ಧಾರ ಆಗಲ್ಲ ನೀವೆಲ್ಲ. ನಿಮ್ಮ ಬದುಕಿಗೆ, ನಿಮ್ಮ ಬಂಗಾರದ ಜೀವನಕ್ಕೆ ಬೆಂಕಿ ಹಾಕಿಂದ್ರಿ ನೀವು ಇನ್ನು ಮುಂದೆ ಜನರಿಗೆ ಏನು ಸಂದೇಶ ಕೊಟ್ಟಂಗ? ಅಯ್ಯೋ ಎಲ್ರಿಗೆ ಅದನ್ನ ನೋಡ್ಬಿಟ್ಟು ನಮ್ಗೆ ಬೇಜಾರತಿಪ್ಪ, ಹಿಂಗೆಲ್ಲ ಆತಲ್ಲ, ಯಾಕೆ ಹಿಂಗೆಲ್ಲ ಮಾಡ್ಕೊಂಡ್ರಿ ಇವರು ಒಬ್ಬ ಹೆಣ್ಮಗಳಿಗೋಸ್ಕರ ಅಂತದೇನಿತ್ರಿ? ಭಾಳ ಜನ ಮೆಸೇಜ್ ಮಾಡ್ತಾರಂತ ನಾವು ಕೂಡ ಹೋಗಿ ಹೊಡ್ಯಕ್ಕಾಗತ್ತ ಅವ್ರನ್ನ? ತಲೆ ಕೆಡ್ಸ್ಕೊಬಾರ್ದ್ರಿ, ಬೇಗ ಬುದ್ಧಿ ಹೇಳ್ಬೇಕು. ಅದಕ್ಕಂತ ಸ್ಟೇಷನ್ ಅದಾವ, ಕೋರ್ಟ್ ಅದಾವ, ಅದ್ರ ಮುಖಾಂತರ ನಾವು ನ್ಯಾಯ ಪಡ್ಕೋಬೇಕೆ ಹೊರತು ಕಾನೂನು ನಾವು ಕೈ ತಗೋಬಾರ್ದ್ರಿ ಯಾವತ್ತು. ಕೆಲವೊಬ್ರು ಇರ್ತಾರ ರಾಜಕಾರಣಿಗಳು, ನಾವು ಪ್ರಾಣಿ ಪ್ರಿಯರು, ನಾವು ಟೆರರಿಸ್ಟ್ ಅಲ್ಲ, ಅದಲ್ಲ ಇದಲ್ಲ ಅಂತಿರ್ತಾರ. ನಿಮ್ಮ ಸ್ನೇಹಿತರು ಪಾಪ ಅವ್ರದ್ದು ನಿಮ್ಗೆ ನೆರಳು ಬಡ್ದಿರ್ಬೇಕೇನೋ ಅಂತ ದುಷ್ಟರದ ಸ್ವಲ್ಪ ಚಾಳಿ ಬಿಡ್ರಿ, ದೋಸ್ತಿ ಬಿಡ್ರಿ. ಈ ದುಷ್ಟ ಹೆಣ್ಮಕ್ಳದ ಇಂಥದ್ದು ದೋಸ್ತಿ ಬಿಟ್ಬಿಡ್ರಿ.
ಈ ಹೆಣ್ಮಕ್ಳು ಹೆಣ್ಣಿನಿಂದನ ಎಲ್ಲ ಮಹಾಭಾರತ ರಾಮಾಯಣ ನಡೆದಿದ್ದು. ಯಾಕಪ್ಪ ಅಂತಂದ್ರೆ ಹೆಣ್ಣಿಗೆ ಭಾಳ ತಾಳ್ಮೆ ಮುಖ್ಯ. ಅಮ್ಮ ತಾಯಿ ನಿಮ್ಮ ಅಣ್ಣನೋ ನಿಮ್ಮ ತಮ್ಮನೋ ಅಂತಂದು ಯಾಕಣ್ಣ ನನಗೆ ಯಾಕೆ ಹಿಂಗೆ ಮೆಸೇಜ್ ಕಳಿಸ್ತೀಯ ಅಂತಂದು ಪ್ರೀತಿಯಿಂದ ನೀ ಕೇಳಿದ್ರ ಅವ ತಪ್ಪ ತಂಗಿ ಅಂತ ಉತ್ತರ ಕೊಡ್ತಿದ್ದ. ನೀನು ಕಮೆಂಟ್ ಒಳಗನ ಬೇಬರ್ಷಿ ಹಾದ್ರಿಗಿತ್ತಿ ಒಬ್ಬರು ಜೀವ ತಿಂದಲೇ ನಿನಗೆ ಮಾಡ ಮರದೈತ, ನಿನಗೆ ಬಾ ಹೊರಗಡೆ, ನಿನಗೆ ಚಪ್ಲಿ ಏಟ್ಲಿ ಹೊಡಿಬೇಕು, ನಿನಗೆ ಹಂಗ ಹಿಂಗೆ ಬಿಡಬಾರ್ದು. ನೀ ಒಬ್ಬ ಮನುಷ್ಯಕ್ಕೆ ಅಲ್ಲ, ನಿನಗೆ ಮನುಷ್ಯತ್ವ ಆಯ್ತಾ? ಪ್ರತಿಯೊಬ್ಬ ಹೆಣ್ಣಿನಲ್ಲಿ ತಾಯಿ ಹೃದಯ ಇರ್ತದೆ ಅಂತ. ನಿನಗೆ ಆ ಹೃದಯನ ಇಲ್ಲಲ್ಲೇ. ನಿನಗೆ ಯಾರ್ದ ರೊಕ್ಕದಾಗ ಮಜಾ ಮಾಡ ನಿಮ್ಗೆಲ್ಲ ಎಲ್ಲಿರ್ಬೇಕಲ್ಲೇ? ಜನ ಸೇವೆ ಮಾಡೋರಿಗೆ, ರೈತರ ಪರ ಧ್ವನಿ ಎತ್ತರಿಗೆ, ಹೋರಾಟಗಾರರಿಗೆ ಹೃದಯ ಇರ್ತೈತಲ್ಲೇ. ನಿಮ್ಮಂತ ಬಿತ್ರೆಯರಿಗೆ, ಫ್ಯಾಷನ್ ಶೋ ಕೊಡೋರಿಗೆ ನಿಮಗೆಲ್ಲ ಬಡವ್ರ ಕಷ್ಟ, ಬಡವ್ರ ಮಕ್ಕಳ ಕಷ್ಟ, ಜೀವದ ಮೇಲೆ ಒಬ್ರದ್ದು ನಿಮಗೆ ಗೊತ್ತಿರಲ್ಲ. ನಿನಗೆ ಅಂಥದ್ದು ಏನು ಮಾಡಬಾರ್ದು ಮಾಡಿದ್ನೋ, ನಿನಗೇನು ಯಾರಿಗಿಲ್ಲಾರ್ದೈತೆ ನಿನಗೆ ಯಾರಿಗೆ ಗೊತ್ತು? ಊರ ಹಾದ್ರಿಗಿತ್ತಿ ನಿನ್ನ ಬಾಯಿ ಮಣ್ಣು ಹಾಕ, ನಿನಗೇನ ಕಮೆಂಟ್ ಹಾಕ್ಯಾನಂತಂದು ಒಬ್ಬ ಮನುಷ್ಯಂದು ಒಳ್ಳೆ ಮನುಷ್ಯನ ಜೀವನ ತಗೊಂತೀಯ? ಥೂ. ಎಲ್ಲ ಯುವಕರಾಗಿರ್ಬೋದು, ಜನತೆ ಆಗಿರ್ಬೋದು, ಇಂಥದನ್ನ ಖಂಡಿಸ್ಬೇಕು ನಾವು, ಪ್ರಶ್ನೆ ಮಾಡ್ಬೇಕು ನಾವು. ಯಾಕಪ್ಪ ಅಂತಂದ್ರೆ ಇವತ್ತು ಅವಾಗಾಗಿದ್ದು ನಾಳೆ ನಿಮ್ಮ ಮನೇಲಿ ಆಗ್ಬೋದು. ಇಂಥವ್ರಿಗೆ ನಾವು ಸುಮ್ಮನೆ ಬಿಡಬಾರ್ದು. ಇಂಥ ಹೆಣ್ಮಕ್ಳಿಂದನ ಎಷ್ಟೋ ಜೀವ ಹೋಗ್ತಾವು. ಬುದ್ಧಿ ಅದಕ್ಕಂತ ಖಾದ್ಯ ಕಾನೂನು ಐತಿ, ಖಾದ್ಯ ಕಾನೂನು ಪ್ರಕಾರ ಹೋಗ್ಬೇಕು. ಅದನ್ನ ಬಿಟ್ಬಿಟ್ಟು ಈ ರೀತಿ ಕ್ರೂರವಾಗಿ ಹಿಂಗ ಕೊಲೆ ಮಾಡಿ ಶೆಡ್ ಒಳಗೆ ಎಳ್ಕೊಂಡು ಹೋಗಿರಿ. ಆ ಶೆಡ್ ಅಂತ ತಕ್ಷಣ ನೆನಪು ಬರ್ತೈತಿ. ಏನಪ್ಪ ಶೆಡ್ ಒಳಗ ಇನ್ನೂ ಅನೇಕ ಏನೇನಾಗ್ಯಾವ ಏನೋ ಯಾರಿಗೆ ಗೊತ್ತು? ಸರಿಯಾಗಿ ತನಿಖೆ ಆಗ್ಬೇಕಿದೆಲ್ಲ. ಸರಿಯಾಗಿ ತನಿಖೆ ಮಾಡಿದ್ರೆ ಗೊತ್ತಾಗ್ತೈತಿ. ಎಷ್ಟೋ ದಬ್ಬಾಳಿಕೆ, ದೌರ್ಜನ್ಯ, ಎಷ್ಟು ಮಂದಿ ಕೊಲೆ ಮಾಡ್ಯಾರೋ ಅಲ್ಲಿ ಯಾರಿಗೆ ಗೊತ್ತು? ಎಷ್ಟು ಮಂದಿ ಕಿಡ್ನಾಪ್ ಮಾಡ್ಯಾರೋ ಏನೋ. ಸರಿಯಾಗಿ ತನಿಖೆ ಮಾಡಿದ್ರೆ ಎಲ್ಲರೂ ಬಾಯಿ ಬಿಡ್ತಾರೆ. ಇವರು ಅಲ್ಲಿ ತನ ಬಾಯಿ ಬಿಡಲ್ಲ. ರಾಜಕೀಯದರ ಸಪೋರ್ಟ್ ಐತಿ ಅಂತ ದಿಮಾಕ ಮಾಡ್ತೀರಾ? ಖಾದ್ಯ ಕಾನೂನು ಎಲ್ಲ ಎಲ್ರಿಗೂ ಒಂದು ಹೆಣ್ಣಿಗೆ ನೋವು ಆದ್ರೆ ಅಷ್ಟ, ಒಬ್ಬ ಗಣಮಗನ ಜೀವ ಹೋದ್ರೆ ಅಷ್ಟ. ಎಲ್ಲರ ಪರ ಧ್ವನಿ ಎತ್ತಬೇಕು. ಅಷ್ಟು ಕೆಟ್ಟದಾಗಿ ಹೊಡೆದು ಗಟ್ರದಾಗ ಹಾಕಿ ಅವನ ಕಾಲಿನೊಳಗೆ ಹಾಕಿ ನಾಯೆಲ್ಲ ಎಳ್ಕೊಂಡ್ ತಿನ್ನಂಗೆ ಮಾಡಿದಿರಲ್ಲ, ನಿಮ್ಮ ಬಾಯಿ ಮಣ್ಣು ಹಾಕ. ಅವ್ರ ಜೀವ ಯಾರು ತಂದು ಕೊಡ್ತಾರೆ ಹೇಳ್ರಿ ನೋಡೋಣ? ನೀವೊಬ್ಬ ದೊಡ್ಡ ಹೀರೋ ಅಂತಿದ್ದೆಪ್ಪ. ಈ ರೀತಿ ನೀನು ಮಾಡೋ ಸರಿನಾ? ಪ್ರಾಣಿನ ಅಷ್ಟು ಪ್ರೀತಿ ಮಾಡ್ತೀಯ ಅಂತ ಹೇಳ್ತೀಯಲ್ಲ, ದನ ಕರುಗಳನ್ನು ಸಾಕೇನಂತೀಯಲ್ಲ, ಅಂತೀರಲ್ಲಪ್ಪ. ನಿಮ್ಮಂಥವ್ರು ಎಷ್ಟೋ ಜನಕ್ಕೆ ಇದು ಆಗಲಿ, ಸಂದೇಶ ಮುಟ್ಲಿ. ನಾವು ದನ ಕರುಗಳನ್ನು ಸಾಕ್ತೇವಿ, ನಾವು ತಾಯಿಕಿನ್ನ ಹೆಚ್ಚಿಗೆ ನಾವು ಪ್ರೀತಿ ಮಾಡ್ತೇವೆ ಅದಕ್ಕಂತ ಹೇಳ್ತಿರಲ್ಲ. ಮನುಷ್ಯರು ಕೊಲೆ ಮಾಡೋ ನಿಮಗ ಪ್ರಾಣಿ ಪ್ರಿಯರ ನೀವು? ದನ ಕರುಗಳನ್ನ ಪ್ರೀತಿಯಿಂದ ಜೋಪಾನ ಮಾಡ್ತೀರ ನೀವು? ನಿಮಗೆಲ್ಲೈತಿ ಮನಸ್ಸು? ಮನುಷ್ಯನ ಕ್ರೂರವಾಗಿ ಮೃಗಕ್ಕಿನ ಕೇಡಾಗಿ ಕೊಲೆಗೊಡಕ್ರಿ ನೀವೆಲ್ಲ. ನಿಮ್ಗೆ ಹೆಂಗೆ ಮನಸ್ಸು ಬರ್ತೈತಿ ನಿಮ್ಗೆ? ಇನ್ನು ಪ್ರಾಣಿ ಹೆಂಗೆ ಪ್ರೀತಿಸ್ತೀರಿ ನೀವು? ಮನುಷ್ಯರನ್ನ ಹೆಂಗೆ ಪ್ರೀತಿಸ್ತೀರಿ ನೀವು? ಜನರಿಗೆ ಹೆಂಗೆ ಸೇವೆ ಮಾಡ್ತೀರಿ ನೀವು? ಜನ ಸೇವಕರಾಗಕ್ಕೆ ಸಾಧ್ಯನೇ ಇಲ್ಲ, ಜನರಿಗೆ ಮೆಸೇಜ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಂಥರಿಂದ ಸಮಾಜಕ್ಕೆ ಏನು ಉಪಯೋಗನೂ ಇಲ್ಲ. ಹೌದು ಸಹೋದರ, ಈ ಪ್ರಕರಣಗಳಲ್ಲಿ CD ಬಿಡುಗಡೆ ಮಾಡಬೇಕು. ಯಾವ CD ಅನ್ನೋದು ಗೊತ್ತಿಲ್ಲ, ಒಟ್ಟು ಅದಕ್ಕೆ ಸಂಬಂಧಪಟ್ಟಂತ CDಗಳನ್ನ ಬಿಡುಗಡೆ ಮಾಡಬೇಕು. ಕೆಲವೊಬ್ರು ಇರ್ತಾರ, ಇವತ್ತಿನ ದಿನ ನಾವೊಬ್ಬ ಹೆಣ್ಮಗಳಾಗಿರ್ಬೋದು, ನಮ್ಮಂತ ಹೆಣ್ಮಕ್ಳನ್ನ ಬಿಡಲ್ಲ. ಯಾಕಂದ್ರೆ ಅನ್ಯಾಯ ದೂರದ ಧ್ವನಿ ಎತ್ತಿದಾಗ ತಪ್ಪು ಅವರೇ ಮಾಡಿರ್ತಾರೆ. ಆದ್ರ ಅದನ್ನ ಮುಚ್ಚಕ ಬಹಳಷ್ಟು ದಾರಿಗಳನ್ನ ನೋಡ್ತಿರ್ತಾರ. ಒಂದು ಮಾತು ಹೇಳ್ತೇನೆ, ನಿಮ್ಮ ಹತ್ರ ಏನ ಅಧಿಕಾರ ಇರ್ಬೋದು, ರೊಕ್ಕ ಇರ್ಬೋದು, ಎಲ್ಲ ಇರ್ಬೋದು, ಕಾನೂನು ಮುಂದೆ ಯಾರೂ ಅಲ್ಲ, ದೇವ್ರ ಮುಂದೆ ನೀವು ಯಾರೂ ಅಲ್ಲ. ಕರ್ಮ ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ದೇವರು ಕೂಡ ನಿಮ್ಮನ್ನ ಕ್ಷಮಿಸಲ್ಲ. ಒಂದು ದಿನ ನಿಮ್ಮ ಮಕವಾಡ ಕೆಲವೊಬ್ಬೊಬ್ಬರು ಹೊರಗೆ ಬಂದ್ವ ಅಂದ್ರ ನಿಮ್ಮನ್ನ ಎಕ್ಕಡ ತಗೊಂಡ್ ಹೊಡಿತಾರೆ ಜನ. ನೆನಪಿಟ್ಕೊಂಡ್ಬಿಡ್ರಿ. ಈ ರೀತಿ ಬಡವ್ರ ಮಕ್ಕಳು ಜೀವ ತಗೊಳಕ್ ನಿಂತ್ಕೊಂಡಿರ, ಮುಟ್ಟಾಡ್ರ, ಮನಿ ಹಾಡ್ರ, ಒಳ್ಳೆ ಸಂದೇಶ ಕೊಡ್ರು, ಜೀವ ಬದುಕಿಸ್ರೋ, ಒಬ್ರಿಗೆ ಒಳ್ಳೇದು ಮಾಡ್ರಿ. ಒಳ್ಳೇದು ಮಾಡಕ್ಕಾಗಿಲ್ಲ ಅಂದ್ರೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಇರ್ರಿ. ಇನ್ನೊಬ್ರು ಜೀವ ತಗೊಂತೀರಾ ನೀವೆಲ್ಲ? ಸರಿನಾ ಮಾಡೋದು? ಆ ಪಾಪ ಅವ್ರು ಹೆಂಡತಿ 1 ವರ್ಷ ಆಗಿತ್ತು ಮದುವೆ ಆಗಿ, ಗರ್ಭಿಣಿ ಅದಾಳ. ಮುಂದೆ ಅವ್ರ ಬದುಕಿ ಹೆಂಗ? ಪಾಪಕ್ಕಿಗೆ ಮಾತಾಡಕ್ಕೂ ಬರೋದಿಲ್ಲ, ಏನು ಹೇಳತ್ತಿಲ್ಲ, ಹಂಗೆ ನ್ಯಾಯ ಕೊಡಿಸ್ರಿ ಅಂತ ಹೇಳಕತ್ತಾಳ. ಇಂಥ ಪರಿಸ್ಥಿತಿಯಾಗ ಇಡೀ ಕರ್ನಾಟಕ ಜನ ನಾವು ಅವ್ರ ಜೊತೆಗಿರ್ಬೇಕು. ದಯಮಾಡಿ ಯಾವಕ್ಕಿ ಆದ್ರಿಗಿತ್ತಿ ದರ್ಶನ್ ಅವ್ರ ಬದುಕಿಗೆ ಬೆಂಕಿ ಹಾಕ್ಬಿಟ್ಲು. ಇಂಥ ಹೆಣ್ಮಕ್ಳ ದೋಸ್ತಿ ಬಿಡ್ರಿ.
ಏನ ನಿಮ್ಮ ಜೀವ ತೆಗಿಂತಾರ ನೋಡ್ಬಾರ್ದ್ರಿ, ನಿಮ್ಮ ಜೀವಕ್ಕೆ ಜೀವ ಕೊಡಂಗಿರ್ಬೇಕು ಅವ್ರು, ಅಂತರ್ನ ಪ್ರೀತಿ ಮಾಡ್ರಿ. ಅದನ್ನ ಬಿಟ್ಟು 3rd ಕ್ಲಾಸ್ ನನ್ನ ಮಗಳನ್ನ ಯಾಕೆ ಇದು ಮಾಡ್ತೀರಿ? ನಿಮ್ಗಾದ ಒಂದು ಫ್ಯಾಮಿಲಿ ಐತಿ, ನಿಮ್ಗಾದ ಮಕ್ಳು ಇರ್ತಾರ, ಅದನ್ನೆಲ್ಲ ಅರ್ಥ ಮಾಡ್ಕೊಂಡ್ರಂತಿರ್ಬೇಕು. ಈ ಹೆಣ್ಣಿನಿಂದ ಬಿದ್ದು ಮಣ್ಣು ಕೂಡ್ದಾರ ಎಷ್ಟೋ ಜನ ಅದಾರ. ನನ್ನ ಕಡೆ ಇದ್ದ ದರ್ಶನ್ ಅವರೇ, ನಿಮಗೊಂದು ಮಾತು, ಏನಾಗೈತೆ ಅದು ಗೊತ್ತಿಲ್ಲ, ಆದ್ರೂ ಕೂಡ ಇವತ್ತೊಂದ್ ದಿನ ನೀನು ಆರೋಪಿ ತರ ಎಲ್ಲರಿಗೆ ಕಾಣಿಸಾಗತ್ತೀರಿ. ನಮಗದನ್ನ ಸಹಿಸ್ಕೊಳಕ್ಕಾಗ್ತಿಲ್ಲ. ಯಾಕೆ ಅಂತಂದ್ರೆ ಒಬ್ಬ ರೈತನ ಮಗ ಅಂತ ಬಹಳಷ್ಟು ನಿಮ್ಮನ್ನ ಗೌರವಿಸ್ತಿದ್ವಿ ನಾವು. ಇವತ್ತು ಕೂಡ ಅಷ್ಟೇ, ಎಷ್ಟೋ ಕೋಟ್ಯಾಂತರ ಜನ ಅಭಿಮಾನಿಗಳು, ಹೃದಯನ ಗೆದ್ದಂತ ಮನುಷ್ಯ, ಯಾರು ಸಪೋರ್ಟ್ ಇಲ್ದನ ಬಂದ ಏನು ಎತ್ತರಕ್ಕೆ ಬೆಳೆದಂತ ಮನುಷ್ಯ ನೀವು. ಆದ್ರೆ ಇವತ್ತಿನ ದಿನ ಒಬ್ಬ ಹೆಣ್ಮಗಳಿಗೋಸ್ಕರ ನಿಮ್ಮ ಬದುಕು ಸರ್ವನಾಶ ಆಗೋತು. ಒಂದು ಕ್ಷಣ ಸಾಕು ವಿಚಾರ ಮಾಡಬೇಕು, ಏನ್ ಮಾಡಕತ್ತೇನೆ ಅನ್ನೋದನ್ನ. ನಿಮ್ ತಲೆಯಾಗ ಬೇಡ ಅಲ್ರಿ. ಒಬ್ಬ ಸಿನಿಮಾ ನಟ ಅಂದ್ರೆ ಏನ್ರಿ, ಹೆಂಗಿರ್ಬೇಕು, ನಿಮ್ಮನ್ನ ನೋಡಿ ಜನ ಫಾಲೋ ಮಾಡ್ಬೇಕು. ಇವತ್ತಿನವರೆಗೂ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಿದ್ರ ಬಹಳ ಹೆಮ್ಮೆ ಆಕೈತಿ ನಮ್ಗ. ಪ್ರತಿಯೊಂದು ಕೂಡ ಅವ್ರ ಜೊತೆ ನಟಿಸಿದಂತ ಒಬ್ಬ ಹೀರೋಯಿನ್ಸ್, ಅವ್ರನ್ನ ಕೂಡ ನಾವು ಇನ್ನೂವರೆಗೆ ಫಾಲೋ ಮಾಡ್ತೀವಿ. ಡ್ರೆಸ್ನೆಸ್ ಆಗಿರ್ಬೋದು, ಅವ್ರ ನಡವಳಿಕೆ ಆಗಿರ್ಬೋದು, ನಾನಾ ಹೇಳ್ತಾ ಇದ್ದೀನಿ, ನಾವ ಕೂಡ ಫಾಲೋ ಮಾಡ್ತಿರ್ತೀವಿ. ಯಾಕೆ ಫಾಲೋ ಮಾಡ್ತೀವಿ? ಅವರು ಹೆಂಗ ಡ್ರೆಸ್ ಮಾಡ್ತಿದ್ರು, ಹೆಂಗ್ ಡ್ರೆಸ್ ಹಾಕ್ತಿದ್ರು, ಹೆಂಗ್ ನಡವಳಿಕೆ ಇರ್ತಿತ್ತು ಅವ್ರದ್ದು, ಅದನ್ನ ಗಮನಿಸ್ಬೇಕು. ಯಾಕಂದ್ರೆ ಜನ ನೋಡಿದ್ರೆ ಎದುರಿಗೆ ಕೆಟ್ಟ ದೃಷ್ಟಿಲಿ ನೋಡಲ್ಲ, ಕೈ ಮುಗಿಯಂಗಿದ್ರು ಅವರೆಲ್ಲ. ಈಗಿನ ಹೋದವು ಇವ್ರು ನೋಡಿದ್ರೆ ಇವ್ರು ಮಚ್ಚಿ ತಗೊಂಡ್ಬಿಡ್ಬೇಕು ಹಂಗದಾರ ಹೀರೋಣಿಯರು. ಯಾಕಂದ್ರೆ ಅರ್ಧಂಬರ್ಧ ಬಟ್ಟೆ ಹಾಕ್ಯಂತಾರ, ಇವರಿಂದನ ಅರ್ಧ ರೇಪು ಆಗೋದು, ಇವ್ರು ಹಾಕಿನ ಬಟ್ಟೆಯಿಂದನ ಹಿಂಗೆ ಕೆಟ್ಟೋಗಿರೋದು. ಇವ್ರ ನಡವಳಿಕೆ ಮಾಡ್ಬೇಕು, ಅತಿಯಾಗಿ ಮಾಡಬಾರ್ದು, ಅದಕ್ಕೊಂದು ಲಿಮಿಟ್ ಐತಲ್ಲ. ಇವತ್ತಿನ ದಿನ ಇಡೀ ಕರ್ನಾಟಕ ಜನತೆ, ಸಣ್ಣ ಮಕ್ಕಳು ಸತ್ಗಿ ನಿಮ್ಮ ಫ್ಯಾನ್ಸ್ ಅದರ ಎಷ್ಟ ಬೇಜಾರು ಮಾಡ್ಕೊಂಡಾರ, ಯಾಕೆ ಹಿಂಗೆ ಮಾಡಿದ್ರು ಇವರೆಲ್ಲ ಅಂತ. ಸಣ್ಣ ಸಣ್ಣ ಮಕ್ಕಳು ರೀ, ಟಿವಿ ಬಿಟ್ಟು ಹೇಳ್ತಾ ಇಲ್ಲ ಹುಡುಗರೆಲ್ಲ, ಹಿಂಗೆ ಮಾಡಿದ್ರು, ದರ್ಶನ್ ಹಿಂಗಾದ್ರು, ಇವ್ ನಿನ್ನಿದ್ದ ಊಟನ ಮಾಡತ್ತಿಲ್ಲ ಮಕ್ಕಳೆಲ್ಲ ಹುಡುಗರು. ನಾನು ನೋಡಿದ ಪ್ರಕಾರ ಟಿವಿ ಮುಂದೆ ಟಿವಿ ಹಚ್ಕೊಂಡೇ ಕುತ್ಕೊಂತಾವು. ಯಾಕೆ ಅಷ್ಟೊಂದು ಅಭಿಮಾನಿ ಬಳಗ ನೀವು ಗಳಿಸ್ಕೊಂಡಾರ? ಒಬ್ಬ ಹೆಣ್ಮಗಳಿಗೋಸ್ಕರ ನೀವು ಹಂಗೆ ಮಾಡಬಾರ್ದು. ಅವ ತಪ್ಪೇ ಮಾಡಿದ್ರನ ನೀವು ಬುದ್ಧಿ ಹೇಳಬೇಕಾಗಿತ್ರಿ. ಅವ್ರನ್ನ ಹೊಡೆದು ಅಷ್ಟು ಕ್ರೂರವಾಗಿ ಮೈ ಕೈ ಎಲ್ಲ ಸುಟ್ಟು ಚಿತ್ರ ಹಿಂಸೆ ಕೊಟ್ಟಿರಲ್ಲ, ಅವನ ಜೀವ ಎಷ್ಟು ಅಲಾಲ ಅಂದಿಲ್ಲ. ಜೀವ ಬಿಡ್ಬೇಕಾದ್ರ ಅವ ಎಷ್ಟು ಹಿಡಿ ಶಾಪ ಹಾಕಿಲ್ಲ ನಿಮಗ. ಆ ಶಾಪ ನಿಮ್ಮನ್ನ ಸುಮ್ಮನೆ ಬಿಡ್ತೈತೇನ್ರಿ? ಸರಿನಾ ನೀವು ಮಾಡಿದ್ದು? ಭಾಳ ಬೇಜಾರಾಕತಿ. ಮುಂದಿನ ದಿನ ನೀವು ಹೆಂಗೆ ನೀವು ಇದು ಮಾಡ್ತಿರೋ ಅನ್ನೋದು ಗೊತ್ತಿಲ್ಲ. ನಿಮಗಾಗಿ ಒಂದು ಫ್ಯಾಮ್ಲಿ, ಸುಂದರವಾದ ಫ್ಯಾಮ್ಲಿ ಐತಿ. ಆ ಫ್ಯಾಮ್ಲಿನ ನೀವು ಎಲ್ಲ ಕಳ್ಕೊಂಡೇ ಬಿಟ್ರಿ ನೀವು. ನಿಮ್ಗೋಸ್ಕರ ಅವ್ರು ತೆರಿ ತೆಗ್ಸಂತ ಕೆಲಸ ಆಯ್ತು. ಹಿಂಗೆಲ್ಲ ಮಾಡೋ ಸರಿನಾ? ನಮಗಾಗಿ ನಮ್ಮ ಮನ್ತ್ಯಾನ್ ಇರ್ತಿ, ನಮಗಾಗಿ ನಮ್ಮ ಜನ ಇರ್ತಾರ, ನಮಗಾಗಿ ನಮ್ಮ ಸಮಾಜ ಇರ್ತೈತಿ ಅಂತಂದು ನಾವು ಕೆಲವು ವಿಚಾರದಾಗ ತ್ಯಾಗ ಮಾಡಬೇಕು ಕೆಲವೊಂದಿಷ್ಟನ್ನ. ಅವಾಗ ಮನುಷ್ಯ ಅಂತ ಹೇಳ್ತಾನ. ಅದನ್ನ ಬಿಟ್ಟು ನಾವು ಸುಖಕ್ಕೋಸ್ಕರ ಇದು ಮಾಡಕ್ ಹೋಗ್ಬಾರ್ದು, ಚಲೋ ಅಲ್ಲ ಅದು. ಒಬ್ಬ ಮನುಷ್ಯಾಗ ನಾವು ತೊಂದರೆ ಕೊಡಬಾರ್ದು. ಅವ್ರು ನಮ್ಗೆ ತೊಂದರೆ ಕೊಟ್ರನ ತಡ್ಕೋಬೇಕು, ಸ್ವಲ್ಪ ಬುದ್ಧಿ ಮಾತು ಹೇಳಬೇಕು. ನೀವು ಕಾನೂನು ಕೈ ತಗೊಂಡು ದೊಡ್ಡ ಹೀರೋ ಅನ್ಸಿನ್ಕೊಂಟಿರಲ್ರಿ, ನೀವು ಹೀರೋ ಅಲ್ಲ, ಜೀರೋ ನೀವು. ನನ್ನ ಪ್ರಕಾರ ಇವತ್ತಿದ್ದ ನನಗೆ ಭಾಳ ಬೇಜಾರಾಗೈತಿ. ನಿಮ್ಮನ್ನ ಫಾಲೋ ಮಾಡೋದಲ್ಲ, ನಿಮ್ಮ ಮಕ್ಕ ನೋಡಕ್ಕೆ ನಮ್ಗೆ ನಾಚಿಕೆ ಬರ್ತೈತಿ. ಮತ್ತ ಪ್ರಾಣಿ ಪ್ರಿಯರು, ಹಸು ಸಾಕೇವಿ, ಅದು ಮಾಡೇವಿ, ಇದು ಮಾಡೇವಿ ಅಂತ ಕೆಲವೊಬ್ರು ಭಾಳ ದೊಡ್ಡ ದೊಡ್ಡ ಬಿಲ್ಡಪ್ ಎಲ್ಲ ಕೊಡ್ತಾರ. ಇವರು ಹಸು ಸಾಕ್ತಾರಂತ, ಇವ್ರಿಗೆ ಒಬ್ಬ ಮನುಷ್ಯನ ಜೀವದ ಬೆಲೆನೇ ಗೊತ್ತಿಲ್ಲ. ಕ್ರೂರವಾಗಿ ಕೊಲೆ ಮಾಡಂತ ಮೃಗಗಳೆಲ್ಲ ಪ್ರಾಣಿಗಳ ಬಗ್ಗೆ ಲೆಕ್ಚರ್ ಕೊಡ್ತಾರೆ ಇವರೆಲ್ಲ. ಥೂ, ನಿಮ್ಮ ಬಾಯಿ ಮಣ್ಣು ಹಾಕ. ಮನುಷ್ಯತ್ವ ಅನ್ನೋದ ಇಲ್ಲ ನಿಮಗ? ಪ್ರಾಣಿ ಪ್ರಿಯರಂತ ನಮ್ಮ ತಾಯಿ ನಾನು ಹೆಂಗ್ ಬಿಟ್ಟಿರ್ಬೋದು, ನಾನು ಹೆಂಗಿಲ್ಲ, ಇವೆಲ್ಲ ಡೈಲಾಗ್ ಹೊಡ್ತಿರ್ತೀರಲ್ರಿ ನೀವು. ಮಾಡಬಾರ್ದು ಕೆಲಸ ಎಲ್ಲ ಮಾಡಿರ್ತೀರಿ. ದೇವರೇ, ಮಂಜುನಾಥ ಸ್ವಾಮಿ, ದುರ್ಗಾದೇವಿ, ಇನ್ನೊಬ್ಬನ ಮಕವಾಡ ಯಾವಾಗ ಬಂದು ಬೀಳ್ತೈತೆ ಹೊರಗೆ ಕಳಿಸಿ ಅನ್ನೋದು ಗೊತ್ತಿಲ್ಲ. ಬೀಳ್ತೈತೆ ಒಂದಿನ. ಕೆಲವೊಂದಿಷ್ಟು ಜನ ಭಾಳ ಹೌದು ಸಹೋದರ. ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು, ಚಿತ್ರನಟರು, ಸಾಮಾಜಿಕ ಕಳಕಳಿ ಇಲ್ಲ, ಅವ್ರಿಗಿರಲ್ಲ.
ಅವ್ರಿಗೆ ಅಧಿಕಾರ ಇರ್ತೈತಿ, ಮತ್ತು ಇವ್ರಿಗೆ ಡಿಮ್ಯಾಂಡ್ ಇರ್ತೈತಿ ನಾನು ಹೀರೋ ಅನ್ನೋದು. ಇಂಥ ಸೊಕ್ಕಿಲಿ ಹಿಂಗೆ ದಿಮಾಕ ಮಾಡ್ತಿರಲ್ಲ, ನಿಮ್ಮ ಸೊಕ್ಕ ನಿಮ್ಮನ್ನ ತಿಂತೈತಿ. ಮರ್ಯಾಕೆ ಹೋಗ್ಬೇಡ್ರಿ. ಕೊಬ್ಬು ನಾವು ದುನಿಯಾ ಮಾಡೀವಿ, ನಾವು ಅದು ಮಾಡೀವಿ, ನೀವು ಇದು ಮಾಡೀವಿ ಅಂತಿರಲ್ಲ. ನೀನು ಮಾಡಕ್ ನೀನು ಮಹಾರಾಜನ ಏನ, ಇಂದ್ರನ ಚಂದ್ರನ? ನೀನೊಬ್ಬ ಮನುಷ್ಯ ಅನ್ನೋದು ಮರಿಬೇಡ. ಅವಾಗಿತ್ತದ ನೀವೊಬ್ಬ MLA, ಒಬ್ಬ ಮಿನಿಸ್ಟರ್, ನೀವೊಬ್ಬ ಹೀರೋ ಅನ್ನೋದು. ಈಗಿಲ್ಲ. ಈಗ ಯಾರು ಕೇರು ಮಾಡಲ್ಲ. ಕಾನೂನು ಐತಿ, ನಮ್ಮ ಬಾಬಾ ಸಾಹೇಬ್ರು ಕೊಟ್ಟಂತ ಸಂವಿಧಾನ ಐತಿ ಅನ್ನೋದನ್ನ ನೀವು ಮರ್ತು ಬಿಟ್ಟಿರ್ತೀರಿ. ನಮ್ಮ ಬಾಬಾ ಸಾಹೇಬ್ರು ಕೊಟ್ಟಂತ ಸಂವಿಧಾನ ನಮ್ಮನ್ನ ಕಾಪಾಡ್ತೈತ್ರಿ. ಎಲ್ಲರಿಗೆ ಒಂದ ಐತಿ ನ್ಯಾಯ ಏನ. ಆದ್ರೆ ಯಾರಾಗಿರ್ಲಿ ಈ ರೀತಿನ ಕೆಟ್ಟದಾಗಿ ಪಾಪ ಒಬ್ಬ ಮನುಷ್ಯನ ಕೊಲೆ ಮಾಡೋಷ್ಟು ಕೆಟ್ಟ ಮನಸ್ಸು ಇರಬಾರ್ದ್ರಿಪ್ಪ. ಯಾರಿಗೆ ಇರಬಾರ್ದು. ಅವ್ರ ತಂದೆ ತಾಯಿ ಶಾಪ, ಆ ಗರ್ಭಿಣಿ ಹೆಣ್ಮಗಳ ಶಾಪ ನಿಮ್ಮ ಮನೆ ಸರ್ವನಾಶ ಮಾಡ್ತೈತಿ. ನೀವು ಅವ್ರಿಗೆ ಏನೋ ಮಾಡಿದ್ರನ ಅವನ ಜೀವ ತಂದು ಕೊಡಕ್ಕಾಗಲ್ಲ. ಒಬ್ಬ ಮನುಷ್ಯನ ಕೊಲೆ ಮಾಡೋಷ್ಟು ಕೆಟ್ಟ ಇರಬಾರ್ದ್ರಿ ದಯಮಾಡಿ. ನಮಗೆ ಭಾಳ ಬೇಜಾರಾಗ್ತೈತಿ. ದರ್ಶನ್ ಅವರೇ, ನೀವು ಯಾವುದೋ ಒಬ್ಬ ಹೆಣ್ಮಗಳ ಸಂಬಂಧ ಆದ್ರ ಭಾಳ ಬೇಜಾರೈತಿ. ಆಕಿ ಸಂಬಂಧ ನಿಮ್ಮ ಫ್ಯಾಮಿಲಿ ನಿಮ್ಮಿಂದ ಭಾಳಷ್ಟು ಬೇಜಾರು ಪಟ್ಕೊಂಡಾರ ಅಂತ ಹೇಳಬಲ್ಲೆ. ದೂರಿಂದ ನಮಗ ಅರ್ಥ ಆಗ್ತೈತಿ. ಅಂತ ಹೆಣ್ಮಕ್ಳ ಸವಾಸ ಬಿಡ್ರಿ. ನಿಮಗೆ ಜೀವಕ್ಕೆ ಜೀವ ಕೊಡಂತ ಹೆಣ್ಮಕ್ಳು ಇರ್ಬೇಕ್ರಿ. ಅವ್ರ ಜೀವ ಹೋದ್ರೆ ನಿಮ್ಮನ್ನ ಕಾಪಾಡಂತ ಹೆಣ್ಮಕ್ಳು ಇರ್ಬೇಕ್ರಿ. ಅದನ್ನ ಬಿಟ್ಟು ಆಕಿಗೋಸ್ಕರ ನಿನ್ನ ಜೀವನ ಹಾಳು ಮಾಡಂತ ಹೆಣ್ಮಕ್ಳು ಯಾವತ್ತೂ ಇರಬಾರ್ದ್ರಿಪ್ಪ. ಹೆಣ್ಣು ಕುಲಕ್ಕ ಅವಮಾನ ಅಂತ ಹಾದ್ರಿಗಿತ್ಯಾರ ಇರೋದು. ಆ ಹೆಣ್ಣು ನನಗೆ ಹಾದ್ರಿಗಿತ್ತಿ. ಆಕಿಗೆ ಮನುಷ್ಯತ್ವ ಐತ್ಯ? ಒಬ್ಬ ಮನುಷ್ಯಂದ ಜೀವನನ ಹಾಳು ಮಾಡಿಬಿಟ್ಲಕ್ಕಿ. ಹೆಣ್ಣಲ್ಲಕ್ಕಿ ಅಂತದ್ ಏನು ಮಾಡಿದ್ ನಾವು? ಏನು ಎಷ್ಟು ಜನ ಮೆಸೇಜ್ ಮಾಡಂಗಿಲ್ಲ ಹಂಗಂತಂದು ಮೆಸೇಜ್ ಮಾಡಿದ್ರೆ ಜೀವನ ತಗೊಂತಾರ? ಎಷ್ಟೋ ಜನ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಿರ್ತೀರಿ ಸಹೋದರರೇ. ಇಂಥ ಹೆಣ್ಮಕ್ಳಿಗೆ ಏನಂತ ಹೇಳ್ಬೇಕು ಹೇಳ್ರಿ ನೋಡೋಣ. ಏನೋ ಒಂದು ಮೆಸೇಜ್ ಮಾಡ್ಯಾನ ಅಂತ ಅಂದ ತಕ್ಷಣ ಒಬ್ರ ಜೀವ ತಗೋಬಾರ್ದು. ಈ ಸರಿನಾ? ಎಷ್ಟು ಸರಿ ಹೇಳ್ರಿ ನೋಡೋಣ. ಯಪ್ಪ ಹೀರೋ, ಇನ್ನು ಮೇಲೆ ನೀವು ಜೀರೋನ ಅದಿ ನನ್ನ ಪ್ರಕಾರ. ನೀ ಯಾರಾಗಿರು ನಮಗೇನು. ಎರಡು ದಿವಸ ನಿಮ್ಮನ್ನ ಭಾಳ ಫಾಲೋ ಮಾಡ್ತಾ ಇದ್ವಿ, ಭಾಳ ಹೆಮ್ಮೆ ಪಟ್ಕೊಂಡಿದ್ವಿ ಕಾಟೇರ ಸಿನಿಮಾ ಬಂದಾಗ. ಅದು ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಕಾಪಿ ಹೊಡೆದು ನಿಮ್ಮ ನಿರ್ದೇಶಕ ಪಿಕ್ಚರ್ ಮಾಡೋಣ ಅನ್ನೋದು ನನಗೆ ಗೊತ್ತೈತಿ. ಆದ್ರೆ ಉತ್ತರ ಕರ್ನಾಟಕದಾಗ ಇರೋಂಥ ಲೀಡರ್ಸನ್ನ ಯಾರನ್ನೂ ಕರೆದಿಲ್ಲ. ಆದ್ರೂ ನಮ್ಗೆ ಪ್ರೀತಿಯಿಂದ ನಾವು ಅದನ್ನ ಗೌರವಿಸ್ತೇವಿ. ಪಿಕ್ಚರ್ ಯಾಕಂದ್ರೆ ರೈತರ ಬಗ್ಗೆ ತೋರಿಸ್ಕೊಟ್ಟಿದಾರಂತ ಹೆಮ್ಮೆ ಆತ ನಮಗ. ಆದ್ರೆ ಇದನ್ನ ನೋಡ್ಬಿಟ್ರೆ ಭಾಳ ಅಸಹ್ಯ ಅನಿಸ್ತೈತಿ. ನಮ್ಗ ಮಾತಾಡಕ್ಕೆ ಮನಸ್ಸು ಬರಲ್ಲ. ಇಂಥ ಹೀರೋಗಳು ಇರಬಾರ್ದು. ಇಂಥರ ಸಮಾಜಕ್ಕೆ ಭಾಳ ಮಾರಕ. ರಾಜಕಾರಣದಾಗ ಆಗಲಿ, ಫಿಲ್ಮ್ ಇಂಡಸ್ಟ್ರಿಯಾಗಲಿ ಇಂಥ ಇರಬಾರ್ದು. ಇಂಥರಿಂದ ಏನು ಉಪಯೋಗ ಇಲ್ಲ. ಇಂಥರಿಂದ ಮಕ್ಕಳ ಭವಿಷ್ಯ ಮುಂದೆ ಹಾಳಾಗ್ತೈತಿ, ಯುವಕರು ಹಾಳಾಗ್ತಾರ ಅಂತ ಹೇಳಕ್ ಇಷ್ಟಪಡ್ತೀನಿ.